ರಾಜ್ಯದಲ್ಲಿ H3N2 ವೈರಸ್ ಪ್ರಕರಣಗಳು ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ. ಹೊಸ ವೈರಸ್ ಆತಂಕ ಶುರುವಾಗಿ ಕೇವಲ 82 ದಿನಗಳಲ್ಲಿ ರಾಜ್ಯದಲ್ಲಿ ಬರೋಬ್ಬರಿ 115 ಪ್ರಕರಣಗಳು ದಾಖಲಾಗಿವೆ. ಕೊರೋನಾದಿಂದ ಎಚ್ಚೆತ್ತುಕೊಂಡ್ವಿ ಅನ್ನೋ ಹೊತ್ತಿಗೆ ಈಗ H3N2 ವೈರಸ್ ಮತ್ತೊಮ್ಮೆ ಜನರನ್ನ ಹೈರಾಣು ಮಾಡ್ತಿದೆ. ಅತಿಯಾದ ಜ್ವರ, ಶೀತ, ಕೆಮ್ಮು, ಉಸಿರಾಟದ ಸಮಸ್ಯೆಯ ಲಕ್ಷಣಗಳನ್ನು ತಂದೊಡ್ಡುವ ಈ ವೈರಸ್ ರಾಜ್ಯದ 21 ಜಿಲ್ಲೆಗಳಲ್ಲಿ ಸದ್ದಿಲ್ಲದೆ ಹರಡಿದೆ. ದೇಶದಲ್ಲಿ 3038 H3N2 ವೈರಸ್ ಕೇಸ್ ಪತ್ತೆ. ರಾಜ್ಯದಲ್ಲಿ 82 ದಿನಗಳಲ್ಲಿ 115 ಕೇಸ್ಗಳು ಪತ್ತೆ. ಬೆಂಗಳೂರಲ್ಲಿ ಈವರೆಗೆ 30 ಕೇಸ್ಗಳು ದಾಖಲು. ಶಿವಮೊಗ್ಗ 19, ಧಾರವಾಡದಲ್ಲಿ 14 ಕೇಸ್ ಪತ್ತೆ. ಹಾಸನದಲ್ಲಿ ದೇಶದ ಮೊದಲ ಕೇಸ್ ಪತ್ತೆಯಾಗಿತ್ತು. H3N2 ಪ್ರಕರಣಗಳು ರಾಜ್ಯದ ಮೂಲೆ ಮೂಲೆಗೂ ಹರಡುತ್ತಿರೋ ಬಗ್ಗೆ ವೈದ್ಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸೈಲೆಂಟ್ ಆಗಿಯೇ ಹರಡುತ್ತಿರುವ ಈ ವೈರಸ್ ಮುಂದಿನ ದಿನಗಳಲ್ಲಿ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಎನ್ನಲಾಗ್ತಿದೆ. 5 ವರ್ಷಕ್ಕಿಂತ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಹಾಗೂ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಈ ವೈರಸ್ ತೀವ್ರವಾಗಿ ಕಾಡಲಿದ್ದು ಆಕ್ಸಿಜನ್ ಲೆವೆಲ್ನಲ್ಲೂ ಏರುಪೇರಾಗಲಿದೆ. ಒಟ್ನಲ್ಲಿ H3N2 ಬಗ್ಗೆ ಎಚ್ಚರವೇ ಸದ್ಯಕ್ಕಿರುವ ಮೂಲ ಚಿಕಿತ್ಸೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.